ನಿರಂತರ ಸುದ್ದಿ. ಮನೆಗೆ ಹೋಗಿ ನಾನು ಒಂದು ಲಾಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇನ್ಸಿಡೆಂಟ್ ಆದಾಗ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದಾಗ ಮನೆಗೆ ಹೋಗಿ ಅವನ ಮೊಬೈಲ್ಸ್ ಎಲ್ಲ ಒಮ್ಮೆ ಚೆಕ್ ಮಾಡಿದ್ದೆ. ಚೆಕ್ ಮಾಡುವಾಗ ಹೇಗಿತ್ತು ಅಂತ ಹೇಳಿದ್ರೆ ಅವನ ಮೊಬೈಲಲ್ಲಿ MRPL ಆಫೀಸರ್ ಅಂತ ಇವನೇ ಮೆಸೇಜ್ ಮಾಡುದು. ಮೆಸೇಜ್ ಇಂಗ್ಲಿಷ್ ಬರುದಿಲ್ಲ ಅವನಿಗೆ ಕರೆಕ್ಟ್, ಅದರಲ್ಲಿ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆ್ಯಪ್ ಬೇರೆ. ಒಬ್ರು ಹೆಣ್ಣು ಮಗಳನ್ನು ಯೂಸ್ ಮಾಡಿದ್ರೆ ಅವನ ಹತ್ರ ಬೇರೆಯವರ ಹತ್ರ ಮಾತಾಡಿಸುದು. ಒಂದು ಹುಡುಗಿ ಅವಳಿಗೆ ಮೋಸ ಮಾಡಿದ್ರಂತ, ಅವಳು ಇನ್ನೊಬ್ಬಳಿಗೆ ಕಾಲ್ ಮಾಡಿದ್ಲು. ಅದು ಸುರತ್ಕಲ್ ಸ್ಟೇಷನ್ ಅಲ್ಲಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನಿಗೆ ಒಬ್ರು ಹುಡುಗಿ ಕಾಲ್ ಮಾಡಿದ್ದು, ಹುಡುಗಿ ಮತ್ತೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಎಂದಾರೆ ಬರ್ತಾರೆ ಬನ್ನಿ ಅಂತ. ಒಂದು ಫಿಲ್ಮ್ ಆಕ್ಟರ್ಸ್ ಅವರು ಹೇಳಿದ ವಿಡಿಯೋ ಇವಾಗ ಕಳಿಸಿದ್ದ. ಫಿಲ್ಮ್ ಆಕ್ಟರ್ಸ್ನವರು ಅವಿನಾಶ್ ಶೆಟ್ಟಿ ಇದ್ರವರಿಗೆ ಶುಭಾಶಯಗಳು ಅಂತೆಲ್ಲ ಹೇಳಿ. ಅಂದ್ರೆ ಒಟ್ರಾಸಿ ಏನಂತ ಹೇಳಿದ್ರೆ ಈಗ ವಿಡಿಯೋ ತೆಗೆಯುದು, ಸ್ಟೇಟಸ್ ಹಾಕುದು, ಸ್ಟೇಟಸ್ ಹಾಕಿ ಆ ಇದು ಗಾಲಕ್ಕೆ ಬೀಳುವ ಮೀನುಗಳಿಗೆ ಇಡುದು. ಅವರು ನೋಡ್ತಾರೋ ಒಂದು ಭಯಂಕರ ಕನೆಕ್ಟ್ ಉಂಟಂತ. ಒಂದು ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಜೊತೆಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಕಾಮಿಡಿ ಮಾಡ್ತಾ ನಗಿಸ್ತಿದ್ದ. ಇವತ್ತು ಎಷ್ಟೋ ಮಂದಿಯನ್ನು ಕೂಗಿಸುವ ಪರಿಸ್ಥಿತಿಗೆ ಬಂದಿದ್ದಾನೆ. ಈಗ ಅವಿನಾಶ್ ಶೆಟ್ಟಿ ಒಟ್ಟಿಗೆ ಈಗ ಭಾರತಿ ದಿನೇಶ್ ಅಂತ ಹೇಳಿ ಅವರನ್ನು ಸಹ ಉರ್ವ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಭಾರತಿ ಅವರದ್ದು ಎಂತ ಗೊತ್ತಾ, ಈ ಸಲ ಸಹ ಭಾರತಿ ಅವರದ್ದು ಹೆಸರು ಹೇಳಿದಾನಂತೆ. ಅವರು ಒಂದು ಸೈಡಿಂದ ಮಾಡ್ತಿದ್ದಾರೆ ಎಂಬಂತ ನ್ಯೂಸ್ ಇದೆ, ಅದು ಇದೆ. ಯಾಕಂದ್ರೆ ತುಂಬ ಮಂದಿ ನಮಗೆ ಸಹ ಹೇಳಿದ್ದಾರೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಒಂದು ಯೋಚಿಸಬೇಕಾದ ವಿಷಯ, ಫಸ್ಟ್ ಟೈಮ್ ಸಿಕ್ಕಿ ಬಿದ್ದ, ಆಗ ನಾನಲ್ಲ ನನ್ನ ಹಿಂದೆ ಭಾರತಿ ಇರುದು ಅಂತ ಹೇಳಿದ. ಸೆಕೆಂಡ್ ಟೈಮ್ ಸಿಕ್ಕಿ ಬಿದ್ದ, ಇದು ನಾನಲ್ಲ ನನ್ನ ಹಿಂದೆ ಇರುವುದು ಭಾರತಿ ಅಂತ ಹೇಳಿದ. ಆಗಲೇ ಹೇಳಿದ್ದಾನೆ. ಜೈಲಿಗೆ ಹೋಗಿ ಬಂದಾಗ ಈಗ ಸಹ ಮತ್ತೆ ಸಹ ನನ್ನ ಹಿಂದೆ ಭಾರತಿ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಇವನಿಗೆ ಫಸ್ಟ್ ಟೈಮ್ ಬೋಧ ಇಲ್ವಾ, ಎರಡನೇ ಟೈಮ್ ಬೋಧ ಇಲ್ವಾ ಅಲ್ಲ ಹೇಳುದು ಒಬ್ಬ ವ್ಯಕ್ತಿಗೆ. ಆ ಸಂದರ್ಭದಲ್ಲಿ ಭಾರತೀಯನ ಎನ್ಕ್ವೈರಿ ಆಗಲಿಲ್ಲ, ಆ ಟೈಮಲ್ಲಿ ಅವರನ್ನು ಇದು ಮಾಡಿದ್ದಾರೆ. ಅದು ವಿಷಯ ಏನು ಗೊತ್ತಾ, ಅವರದ್ದು ಒಂದು ಕಡೆಯಿಂದ ಅವರದ್ದು ವಹಿವಾಟು ಆಗ್ತಾ ಇತ್ತು. ಇವ ಬಹುಶಃ ಅವರನ್ನು ನೋಡಿ ಕಲ್ತು ಇವ ಸ್ಟಾರ್ಟ್ ಮಾಡಿದ. ಇಲ್ಲಿ ಮಿಡ್ಲಲ್ಲಿ ನಾನೊಂದು ಮಾತುಕತೆ ಕೇಳಿದೆ. ಇವನಾದ ಯಾವುದೋ ಒಂದು ಕೇಸ್ನ ವಿಷಯಕ್ಕೆ ಅವರು ಕಾಲಲ್ಲಿ ಮಾತಾಡಿದ್ದು ಆಫೀಸರ್ಸ್ ಅಂತ. ಮತ್ತೊಂದು ನಾನೊಮ್ಮೆ ಮನೆಗೆ ಹೋಗಿ ನಾನು ಒಂದು ಲಾಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇನ್ಸಿಡೆಂಟ್ ಆದಾಗ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದಾಗ ಮನೆಗೆ ಹೋಗಿ ಅವನ ಮೊಬೈಲ್ಸ್ ಎಲ್ಲ ಒಮ್ಮೆ ಚೆಕ್ ಮಾಡಿದ್ದೆ. ಚೆಕ್ ಮಾಡುವಾಗ ಹೇಗಿತ್ತು ಅಂತ ಹೇಳಿದ್ರೆ ಅವನ ಮೊಬೈಲಲ್ಲಿ MRPL ಆಫೀಸರ್ ಅಂತ ಇವನೇ ಮೆಸೇಜ್ ಮಾಡುದು. ಮೆಸೇಜ್ ಇಂಗ್ಲಿಷ್ ಬರುದಿಲ್ಲ ಅವನಿಗೆ ಕರೆಕ್ಟ್, ಅದರಲ್ಲಿ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆ್ಯಪ್ ಬೇರೆ. ಗೊತ್ತಾಯ್ತಾ? ಆ ರೀತಿ ಮಾಡ್ತಾ ಇದ್ದ. ನಾವಾಗ ತೋರಿಸಿದೆ ಮನೆಯಲ್ಲಿ, ನನಗೆ ಇದಾಯ್ತು. ನಾನು ಮತ್ತೆ ಇವರ ಹತ್ರ ಕುಲ್ದೀಪ್ ಸರ್ ಹತ್ರ ಹೇಳಿದೆ, ಸರ್ ಹೀಗೆ ಸ್ವಲ್ಪ ಅವನನ್ನು ಕರೆಕ್ಟ್ ಇದು ಮಾಡಿ ಅಂತ ಹೇಳಿದ್ರು, ಇಲ್ಲಿಗೆ ನಿಲ್ಬೇಕಂತ. ಅವರು ಬಟ್ ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಆದರೆ ಕಂಪ್ಲೇಂಟ್ ಕೊಡುವವರು ಕೆಲವರು ಎದುರು ಬಂದರು. ಮತ್ತೆ ಕೊನೆಗೆ ಅಷ್ಟು 2-3 ದಿನ ಮಾತ್ರ ಕಂಪ್ಲೇಂಟ್ ಕೊಟ್ಟರು. ಬರುವಾಗ 70 ಮಂದಿ ಮುಂಚೆ ಬಂದಿದ್ರು, 3-4 ಮಂದಿಯನ್ನು ಅಷ್ಟೇ ಕೊಟ್ಟದ್ದು ಕಂಪ್ಲೇಂಟ್. ಮತ್ತೆ ಅದೇನಾಯ್ತು ಗೊತ್ತಿಲ್ಲ. ಮತ್ತೆ ಕೋರ್ಟಿಗೆ ಹೋದ್ಮೇಲೆ ನ್ಯಾಯಾಧೀಶರು ಕೊಟ್ಟ ತೀರ್ಪೆ ನಾವು ಮತ್ತೆ ಹೇಳಲಿಕ್ಕಾಗುದಿಲ್ಲ, ಎಂತ ಸಹ ಹೇಳಲಿಕ್ಕಾಗುದಿಲ್ಲ. ಆಮೇಲೆ ಇದು ಅದರಲ್ಲಿ ಕೋರ್ಟ್ ಜಾಮೀನು ಕೊಡುವಂಥದ್ದೇ ಕೇಸು. ಯಾಕಂತ ಹೇಳಿದರೆ ಇಂಥ ವಂಚನೆ ಪ್ರಕರಣಗಳಲ್ಲಿ ಮ್ಯಾಕ್ಸಿಮಮ್ ಕನ್ವಿಕ್ಷನ್ ಅಂತ ಇದ್ರೆ ಒಂದು 7 ವರ್ಷ ಇರುವುದು. ಜಾಮೀನು ಕೊಡುವಂಥ ಕೇಸು, ಜಾಮೀನು ಕೊಡದಂಥ ಕೇಸ್ ಅಲ್ಲ ಇದು. ಎಲ್ಲ JMC ಕೋರ್ಟ್ ಇಲ್ಲ ಅಂದರೆ CJM ಕೋರ್ಟಿಗೆ ಹೋಗುವಂಥದ್ದು, ಸೆಷನ್ಸ್ ಕೋರ್ಟಿಗೆ ಹೋಗುವಂಥ ಕೇಸ್ ಅಲ್ಲ. ಅದಕ್ಕಿಂತ ಕೆಳಗಿನ ಕೋರ್ಟಲ್ಲಿ ಇತ್ಯರ್ಥ ಆಗುವಂಥ ಕೇಸು. ಅದರ ಶಿಕ್ಷೆಯ ಪ್ರಮಾಣ ಸಹ ಅಷ್ಟೇ. ನೀವು ಎಷ್ಟು ಕೋಟಿಯೇ ಆಗಿಲ್ಲ, ಕೋಟಿ ಲೆಕ್ಕಕ್ಕಿಲ್ಲ ಇಲ್ಲಿ. 10 ರೂಪಾಯಿ ಆದರೂ ಅಷ್ಟೇ, 10 ಕೋಟಿ ಆದರೂ ಅಷ್ಟೇ. ಸೆಕ್ಷನ್ ಅದೇ, ಕಾನೂನು ಅದೇ. ಆದ್ರಿಂದಾಗಿ ಅವನಿಗೆ ಶಿಕ್ಷೆಯೂ ಅಷ್ಟೇ. ಈಗ ಪೊಲೀಸರು ಏನು ಅವನನ್ನು ಅರೆಸ್ಟ್ ಮಾಡಿದ್ದಾರೆ, ಅಲ್ಲಿ ಏನು ಅವನನ್ನು ಇಂಟ್ರೋಗೇಷನ್ ಮಾಡಿದ್ದಾರೆ, ಅದು ಅವನಿಗೆ ಸಿಗುವಂಥ ಶಿಕ್ಷೆ. ಮತ್ತೆ ಅವನ ಬಗ್ಗೆ ಜನರಿಗೆ ಅವೇರ್ನೆಸ್ ಬರಬೇಕು. ಕರೆಕ್ಟ್. ಅದೇ ಪೊಲೀಸರು ಅವನ ಫೋಟೋ, ಅವನ ಹಿಸ್ಟ್ರಿ, ಅವನ ಎಮ್ಮು ಹೇಗೆ ಮಾಡ್ತಾನೆ ಅಲ್ಲ. ಯಾಕಂತ ಹೇಳಿದ್ರೆ ಇಂಥವರೇ ಇನ್ನು ಮುಂದಕ್ಕೆ ಚಾರ್ಲ್ಸ್ ಸೋಬರಾಜ್ ಆಗುವುದು. ಚಾರ್ಲ್ಸ್ ಸೋಬರಾಜ್ ಆಗುವುದು ಇಂಥವರೇ. ಅದರಿಂದಾಗಿ ಅವರು ಮತ್ತೊಂದು ಯಾಕಂದರೆ ಜನರಿಗೆ ಇವರ ಬಗ್ಗೆ ಒಂದು ಅರಿವು ಇರಬೇಕು, ಇಂಥವರು ಬೇರೆ ಇದ್ದಾರೆ ಅಂತೇಳಿ. ಇವನ ಮೊಬೈಲಲ್ಲಿ ಯಾರೆಲ್ಲ ಸಂಪರ್ಕಗಳಿವೆ, ಎಲ್ಲರಿಗೆ ಒಂದು ಅಭ್ಯಾಸ ಇದೆ ಈ ವಂಚಕರಿಗೆಲ್ಲ. ಮೊಬೈಲಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಸೇವ್ ಮಾಡಿ ಇಟ್ಕೊಳ್ಳೋದು. ರಮಾನಾಥ ರೈ, ಎಕ್ಸ್-ಮಿನಿಸ್ಟರ್, ಅವರ ನಂಬರು ಸೇವ್. ಒಂದು ಯಾವುದಾದ್ರೂ ಒಬ್ಬರು ಪೊಲೀಸ್ ಆಫೀಸರು, ಅವರ ನಂಬರು, ಅದನ್ನು ಸೇವ್ ಮಾಡಿ ಕೇಳುವುದು, ತೋರಿಸುವುದು, ಕನೆಕ್ಟ್ ಇದ್ದಾರೆ ಅಂತೇಳಿ. ಸಾಮಾನ್ಯ ಜನರು ಒಪ್ಕೋತಾರೆ, ಇರ್ಬೋದು, ಸಂಪರ್ಕ ಇರ್ಬೋದು ಅಂತೇಳಿ. ಅವರಿಗೆ ಗೊತ್ತಿರೋದಿಲ್ಲ ಇವ ಯಾರು ಅಂತ ಹೇಳಿಲ್ಲ. ಅವರಿಗೆ ದಿವಸಕ್ಕೆ 1000 ಮಂದಿ ಬರ್ತಾರೆ. ಮತ್ತು ಈಗಿನ ಜಮಾನದಲ್ಲಿ ಅಂತಂದರೆ ಪ್ರತಿಯೊಬ್ಬರು ಫೋಟೋಗ್ರಾಫರ್ಗಳು. ಅದೇ ಕರೆಕ್ಟ್. ಕೈಯಲ್ಲಿ ಮೊಬೈಲ್ ಇದ್ದವರೆಲ್ಲ ಫೋಟೋಗ್ರಾಫರ್ಗಳಲ್ಲಿ ಏನು ಮೊಬೈಲಲ್ಲಿ ತೆಗೆದು ಫೋಟೋ ತೆಗೆಯಿದೆ. ಇವತ್ತು ಒಂದು ಫೋಟೋ ಬಂತು, ರಮಾನಾಥ ರೈ ಅವರೊಟ್ಟಿಗೆ ಭಾರತಿ ಅವರು ಇದ್ದ ಫೋಟೋ. ಕಾಮನ್ ಅದು, ಕಾಮನ್ ಅದು. ಒಬ್ಬ ಲೀಡಿಂಗ್ ಪೊಲಿಟಿಷಿಯನ್ ಒಟ್ಟಿಗೆ
ಒಂದು ಫೋಟೋ ತೆಗೆದ್ರು ಅಂತ ಹೇಳಿ Correct. ರೈಗಳಿಗೆ ಜನರಿಗೆ ಏನಾಗ್ತದೆ, ಇವರು ಕ್ಲೋಸ್ ಇದ್ದಾರೆ ಕ್ಲೋಸ್ ಇದೆ. ರೈಗಳೇಗಂದ್ರೆ ಜನ ರೈಗಳ ಬಳಿ ಯಾರು ಹೋದ್ರು ಫೋಟೋ ತೆಗಿಲಿಕ್ಕೆ ಬಿಡ್ತಾರೆ. ಮತ್ತೆ ಅವ್ರ ಜನ ಒಳ್ಳೇದು, ಅವ್ರು ಕೆಟ್ಟದಕ್ಕೆ ಅವರ ಸೆಲೆಬ್ರಿಟಿ. ಅವರ ಮನೆಯಲ್ಲಿ ನಾನು ಸಹ ಹೋಗಿದ್ದೇನೆ, ಅಲ್ಲಿ ಹೋದಾಗ ಬಿಜೆಪಿ ಅವರು ಕೂಡ ಬರ್ತಾರೆ, ಕಾಂಗ್ರೆಸ್ ಅವರು ಕೂಡ ಬರ್ತಾರೆ. ಹಾಗಂತೇಳಿ ಬಿಜೆಪಿ ಬಂದಂತೇಳಿ ಅವ ಬಿಜೆಪಿ ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಕೇಳ್ಕೊಂಡು ಬರ್ತಾರೆ. ಮತ್ತೆ ರಾಜಕಾರಣಿಗಳ ಜೊತೆ ನಾನು ಹೇಳುದು, ರಾಜಕಾರಣಿಗಳ ಜೊತೆ ಫೋಟೋ ಇದ್ದದನ್ನು ಹೈಲೈಟ್ ಮಾಡಿ ಹೆಚ್ಚು ನಾವು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕಾಮನ್, ಅದು ರಾಜಕಾರಣಿಗಳ ಜೊತೆ ಫೋಟೋ ಫೋಟೋಗಳು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತದೆ. ಕರೆಕ್ಟ್. ಅಧಿಕಾರಿಗಳು ಸ್ವಲ್ಪ ಭಯ ಬೀಳ್ತಾರೆ. ಇವರಿಗೆ ರಮಾದ್ರೈ ಅವರ ಅದಕ್ಕೆ ಇವರು ಡೈರೆಕ್ಟ್ ಅವರಿಗೆ ಕಾಲ್ ಮಾಡಬೇಕು. ಅವರಿಗೆ ಕಾಲ್ ಮಾಡಿದ್ರೆ ಖಂಡಿತ ಒಳಗಾಕಿ ಅಂತ. ಇವನ ವಿಷಯದಲ್ಲೂ ಕೂಡ, ಯಾರ್ದು ಅವಿನಾಶ್ ಶೆಟ್ಟಿ ವಿಷಯದಲ್ಲಿ ಕೂಡ ಕೆಲವು MLA ಗಳ ಹೆಸರು ಬಂದಿದೆ, ಮಾಜಿ MLA ಹೆಸರು ಬಂದಿದೆ. ಅವರ ಲೆಟರ್ ಹೆಡ್ ಕೂಡ ರೆಡಿ ಮಾಡಿದ್ದ ಕೆಲವರದ್ದು. ಅವರಿಗೆ ವಿಷಯವೇ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಲ್ಲ, ಈಗ ನಮ್ಮಲ್ಲಿದ್ದ ಒಬ್ಬ ಯಾರ ಕನೆಕ್ಟ್ ಇದೆ ಅಂತ ನಮ್ಗೆ ಗೊತ್ತಿರ್ತದೆ ಕೆಲವು ವಿಷಯದಲ್ಲಿ. ಅದು ನಿಮ್ಗೆ ಮೋಸ ಮಾಡುವವರಿಗೆ ಅಂತ ನಂಗೆ ಇದು ಲೆಟರ್ ಪ್ರಿಂಟ್ ಎಲ್ಲ ಆಗ್ತದೆ, MRP ಅಲ್ದು ಲೆಟರ್ ಎಲ್ಲಿ ಪ್ರಿಂಟ್ ಆಗ್ತದೆ, ಸೀಲೆಲ್ಲಿ ಪ್ರಿಂಟ್ ಆಗ್ತದೆ, ಅದು ಇಂಪಾರ್ಟೆಂಟ್. ಮತ್ತೆ ಒಂದು ನೋಡಿ, ಫಸ್ಟ್ ಕೇಸಲ್ಲಿ ಒಳಗೋದ, ಬೇಲಲ್ಲಿ ಹೊರಗೆ ಬಂದ, ಮತ್ತೆ ಸದೇ ಮಾಡಿದ್ರೆ ಎಂತ ಕಾನೂನು ನಮ್ದು? ಅಲ್ಲ, ಒಮ್ಮೆ ಅಭ್ಯಾಸ ಅದೇ ಅಲ್ಲ, ಅದರಲ್ಲಿ ಹೊರಗೆ ಬರುವುದು ಹೇಗೆ ಅಂತ ಗೊತ್ತಾಯ್ತು. ಅಲ್ಲ, ಈಗ ಸೆಕೆಂಡ್ ಹೊರಗೆ ಬಂದ ನಂತರ ಅವರಿಗೆ ಕಠಿಣವಾದ ಎಂತಾದ್ರೂ ಒಂದು ಇದು ಮಾಡ್ಬೇಕಾಗ್ತದೆ. ಸೆಕೆಂಡ್, ಯಾಕಂದ್ರೆ ಒಮ್ಮೆ ಹೊರಗೆ ಬಂದಾಗ, ಈಗ ನೋಡಿ, ಈಗ ಒಂದು ಒಬ್ಬನ ಮೇಲೆ ಕೊಲೆ ಮಾಡಿದವನಿಗೆ ಬೇಲ್ ಕೊಡ್ತಾರೆ. ಬೇಲ್ ಕೊಟ್ಟಾಗ ಅವನ ಮೇಲೆ ಮತ್ತೊಂದು ಇನ್ಸಿಡೆಂಟ್ ಆದ್ರೆ ಅವನಿಗೆ ಮತ್ತೆ ಬೇಲ್ ಸಿಗುದಿಲ್ಲ, ಹಾಗೆ ಆಗ್ತದೆ. ಇದ್ರಲ್ಲಿ ಸಹ ಎಂತಾದ್ರೆ ಅಂಥದ್ದೊಂದು ಮಾಡಿ ಇದು ಮಾಡಬೇಕು. ಮತ್ತೆ ಒಂದು ನಾನು ಹೇಳುದು, ಲಾಯರ್ಸ್ನವ್ರದ್ದು ಕೆಲವೊಮ್ಮೆ ಬೇಜಾರಾಗ್ತದೆ. ಏನು ಗೊತ್ತಾ, ಲಾಯರ್ಸ್ ಅವರು ವಾದ ಮಾಡಬೇಕು ಕೆಲವು ವಿಷಯದಲ್ಲಿ. ಯಾವಾಗ ಈಗ ಯಾವುದೋ ಒಂದು ವಿಷಯಗಳ ಬಗ್ಗೆ ಕನ್ಫ್ಯೂಷನ್ ಇದೆಯಾ, ವಾದ ಯಾಕೆ ಮಾಡೋದು ಲಾಯರ್ನವರು? ವಾದ ಮಾಡಿ ಸತ್ಯಗಳು ಬಯಲಾಗಬೇಕು. ನಮಗೆ ಪ್ರಾಮಾಣಿಕವಾಗಿ ಒಬ್ಬ ವಂಚಕ ಅಂತ ಕಂಡ್ರೆ ನಾನು ಯೋಚಿಸೋದು, ಅದು ನಮಗೆ ಸತ್ಯ ಹೇಳ್ತೇನೆ, ನಮ್ಮಂಥವ್ರಿಗೆ ಅದು ವಾದ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ನನ್ನ ಕಣ್ಣೆದುರೇ ಒಬ್ಬ ಕೊಂದಿದ್ದಾನೆ, ನನ್ನ ಕಣ್ಣೆದುರೇ ಒಬ್ಬರಿಗೆ ವಂಚನೆ ಮಾಡಿದ್ದಾನೆ, ನನ್ನ ಕಣ್ಣೆದುರೇ ಕಾಣ್ತಾ ಇದ್ದ ಒಂದು ಹುಡುಗಿಯರಿಗೆ ಕೆಟ್ಟ ರೀತಿಯಾಗಿ ಮಾಡಿದ್ದಾನೆ. ಆಗ ನಮಗೆ ಅದು ಗೊತ್ತಿಲ್ಲ, ಅದು ಪ್ರೊಫೆಷನಲ್ ಅವರು ಮಾಡ್ಬೋದು. ಆದರೆ ನಮ್ಮ ಒಂದು ಮನುಷ್ಯ ನಾವು ಕೆಲವೊಮ್ಮೆ ಯೋಚಿಸೋದು, ಇವರು ಯಾಕೆ ಇದಕ್ಕೆಲ್ಲ ವಾದ ಮಾಡ್ತಾರೆ, ಇದಕ್ಕೆಲ್ಲ ಲಾಯರ್ನವರು ಇದ್ದ ಕಾರಣ ಅಲ್ಲ ಇವರಿಗೆ ಇದಾಗುವುದು ಅಂತ ಯೋಚನೆಗಳು ಬರ್ತದೆ. ಸಮಾಜದಲ್ಲಿ ಬದಲಾವಣೆ ಅಂತ ಹೇಳಿದರೆ, ದೇಶ ಉದ್ಧಾರ ಆಗಬೇಕಂತ ಯೋಚಿಸುವಾಗ ಪ್ರತಿಯೊಂದು ಫೀಲ್ಡ್ನವರು ಅದಕ್ಕೆ ಸಹಕರಿಸಬೇಕಾಗ್ತದೆ. ಈಗ ಲಾಯರ್ ಅವರಲ್ಲಿ ಕೂಡ ನಾನು ಮನವಿ ಮಾಡೋದಷ್ಟೇ, ಓಕೆ ನಿಮ್ಮ ಉದ್ಯೋಗ ಓಕೆ, ಆದರೆ ಕೆಲವು ಒಂದು ಹೆಣ್ಣು ಮಕ್ಕಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ವಿಡಿಯೋ ಮಾಡಿ ರೆಕಾರ್ಡ್ ಮಾಡೋದು, ಎಷ್ಟೋ ಹೆಣ್ಣು ಮಕ್ಕಳ ಜಾಗವನ್ನು ಮಾರಿಸಿ ವಂಚನೆಗೊಳಗಾಗೋದು, ಮತ್ತು ಇದೆ ದುಡ್ಡು ಕೊಟ್ಟ ನಂತರ ನಿನ್ನ ವಿಡಿಯೋ ಉಂಟು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡೋದು, ಅಂಥದ್ದೆಲ್ಲ ಇರುವಾಗ ಅದಕ್ಕೆ ನಾವು ಹೋಗಬೇಕಾ ಅಂತ ಕೇಳೋದು ಕೆಲವು. ಹಾಗೇನಾಗ್ತದೆ, ಇದಕ್ಕೆ ಇಂಥವ್ರು ಬಂದಾಗ ಅವ್ರಿಗೊಂದು ಧೈರ್ಯ ಬರ್ತದೆ. ಏನಂದರೆ, ನಮಗೆ ಈ ವಂಚಕರಿಗೆಲ್ಲ ನಮಗೊಂದು ಬರ್ತಾರೆ, ಇವರಿದ್ದಾರೆ ಮಂತ್ರಾಗೆ ಬರ್ತಾರೆ, ಅವ್ರು ಮಾಡ್ತಾ ಹೋಗ್ತಾರೆ. ಮತ್ತು ಒಮ್ಮೆ ಸ್ಟೇಷನ್ಗೆ ಹೋದಾಗ ಭಯ ಇರ್ತದೆ, ಪೆಟ್ಟು ತಿಂದು ಈಗ ಗಟ್ಟಿಯಾಗಿರ್ತಾರೆ ಹೋಗುವಾಗ. ಅವರಿಗೆ ಎಷ್ಟು ಬಿದ್ದರೂ ನಡೆಯುವುದಿಲ್ಲ. ಅಲ್ಲ, ಈಗ ಪೆಟ್ಟು ಕೊಡಲಿಕ್ಕೆ ಪೊಲೀಸರು ಸ್ವಲ್ಪ ಹಿಂಜರಿತಾರೆ. ಕರೆಕ್ಟ್. ಏನಾದರೂ ಮಾನವ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಅಂತೇಳಿ, ಅದು ಅವ್ರದ್ದು ಸಮಸ್ಯೆ. ಅದೇ ಈಗ ಈ ಅವಿನಾಶ್ ಶೆಟ್ಟಿ ಈ ಹೆಣ್ಮಕ್ಕಳನ್ನು ಯಾವುದೋ ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಏನೋ ಮಾಡಿ ಫೋಟೋ ತೆಗಿಸ್ತಾ ಇದ್ದಂತ. ಹೌದು, ಅದು ಸಹ ವಿಷಯ ಬಂದಿದೆ. ಯಾವುದೋ ಒಂದು ಇದಕ್ಕೆ ಅಪಾರ್ಟ್ಮೆಂಟಿಗೆ ಬೇರೆ ಒಂದೊಂದು ಕಡೆ ಅಪಾರ್ಟ್ಮೆಂಟಿಗೆ ಕರೆಯುವುದು, ಅಲ್ಲಿ ಮತ್ತೆ ಹೇಳುದು ನಿನ್ನದು CC ಕ್ಯಾಮರಾದಲ್ಲಿ ವಿಡಿಯೋ ಬಂದಿದೆ ಅಂತ ಹೇಳುದು ಎಲ್ಲ ಬಂದಿದೆ. ಆದರೆ ಏನಾಗಿದೆ, ಹುಡುಗಿಯರ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದೆ ಬರದ ಪರಿಸ್ಥಿತಿ. ಅಲ್ಲ, ಹುಡುಗಿಯರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾನೆ. ತುಂಬಾ ಇನ್ಸಿಡೆಂಟ್ಸ್ಗಳು ನಡೆದಿದೆ. ಅವರು ಬರ್ಲಿಕ್ಕೆ ಆಗುದಿಲ್ಲ, ಹೇಗೆ ಬರುದು? ಅವರ ಪಾಪ ಯಾರಿಗೂ ಗೊತ್ತಾಗುದಿಲ್ಲ, ಅಥವಾ ಒಂದು ಕೆಲಸ ಸಿಗ್ತದೆ. ಈಗೇನಾಗಿದೆ ಗೊತ್ತಾ, ದಿನ ತೆಗಿಲಿಕ್ಕೆ ಕಷ್ಟ ಆದಾಗ ಅವರೊಂದು ಟಾರ್ಗೆಟ್ ಹೇಗೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ದಿನ ತೆಗಿಲಿಕ್ಕೆ ಕಷ್ಟ ಇರುವ ಹುಡುಗಿಯರು ಅಂಥವ್ರದ್ದೇ ಟಾರ್ಗೆಟ್. ಆಗ ಎಂತ ಮಾಡ್ತದೆ, ಅವ್ರಿಗೊಂದು ಕೆಲಸ ಸಿಗ್ತದೆ, ಹೇಳುದು 50,000 ಕಮ್ಮಿ ಉಂಟು, ನೀನು 50,000 ಕೊಡು, ನೀನು ಬಾ ಅಂತ ಹೇಳಿದ್ರೆ, ಅವ್ರ ಪಾಪ ಈಗ ಹಾಗೆ ಇದೆ, ಸೊಸೈಟಿ ಹಾಗೆ ಇದೆ. ಅದನ್ನು ಹೊರಗೆ ಹೇಳಲಿಕ್ಕೆ ಆಗ್ತದಾ? ಹೊರಗೆ ಹೇಳಿದ ಕೂಡಲೇ ಇವ ದುಷ್ಟ ಅಲ್ಲ, ಹಾಲು ಇಂಚಾಗೆ ಮಾರ ಅಂತ ಅದು ನ್ಯೂಸ್ಗಳು ಜಾಸ್ತಿ. ಆಗ ಅವರಿಗೆ ಸಹ ಭಯ ಆಗ್ತದೆ. ಮತ್ತೆ ಕೆಲವರು ವಿಷಯ ಗೊತ್ತಾದ ಕೂಡಲೇ ಪೊಲೀಸ್ನವರು ಹೆಚ್ಚಿದೋದ್ರೆ ಅವರು ಎಂತಾರೆ ಮಾಡ್ಕೊಂಡ್ರೆ ಅದು ಸಹ ಪ್ರಾಬ್ಲಮ್. ಈಗ ವಿಡಿಯೋ ಇದ್ದವರು ಏನಾದ್ರೆ ವಿಡಿಯೋ ಇದಾಯಿತು, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿ ಮನೆಯವರಿಗೆ ಗೊತ್ತಾಗ್ತದೆ. ಏನಾದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಇದು ಏನಾಗ್ತದೆ, ಈ ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆಂತ ಮಾಡಬೇಕು, ಅಡ್ವಾಂಟೇಜಸ್ ಆಗಿದೆ, ಅದರಲ್ಲಿ ಅವನಿಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಹೆಣ್ಣು ಮಕ್ಕಳನ್ನು ಆತ ಬಳಸಿಕೊಳ್ಳುತ್ತಿದ್ದ ರೀತಿ, ಅದು ಆತನಿಗೆ ಈ ರೀತಿಯ ವಂಚನೆಯನ್ನು ಮತ್ತಷ್ಟು ವಿಸ್ತರಿಸಲಿಕ್ಕೆ ಸಾಧ್ಯ ಆಯ್ತಲ್ಲ. ಹೌದು, ಅದಂತೇಳಿ ಏನು ಗೊತ್ತಾ, ಈಗ
ಒಬ್ಬರು ಹೆಣ್ಣು ಮಗಳನ್ನು ಯೂಸ್ ಮಾಡಿದರೆ ಅವನ ಹತ್ರ ಬೇರೆಯವರ ಹತ್ರ ಮಾತಾಡಿಸೋದು, ಹೀಗೆ ಅವಿನಾಶ್ ಶೆಟ್ಟಿ ಹೀಗೆ MRP ಜಾಬ್ ಇದು, ನಾನು ಹೀಗೆ ಕಾಲ್ ಮಾಡ್ತಿದ್ದೇನೆ ಅಂತ. ಒಂದು ಹುಡುಗಿ ಅವಳಿಗೆ ಮೋಸ ಮಾಡಿದ್ಲಂತ, ಅವಳು ಇನ್ನೊಬ್ಬಳಿಗೆ ಕಾಲ್ ಮಾಡಿದ್ಲು. ಅದು ಸುರತ್ಕಲ್ ಸ್ಟೇಷನಲ್ಲಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನಿಗೆ ಒಬ್ಳು ಹುಡುಗಿ ಕಾಲ್ ಮಾಡಿದ್ದು, ಹುಡುಗಿ ಮತ್ತೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಎಂದಾರೆ ಪಡ್ತಾರೆ ಬನ್ನಿ ಅಂತ. ಎಷ್ಟೋ ಮಂದಿನಿಗೆ ಯೂಸ್ ಮಾಡ್ತಿದ್ದಾನೆ. ಮತ್ತೊಂದು ನಮಗೊಂದು ಕೆಲವು ವಿಡಿಯೋಗಳು ನಾವು ಏರಿಯಾದಲ್ಲಿ ಸತ್ಯ, ನಾವು ನಮ್ಮ ಏರಿಯಾದವರೊಂದು ಕೂತ್ಕೊಂಡು ನಾವು ನಾವೆಲ್ಲ ಎಂತ ಮಾರಿ ಇವನಿಗೆ ಇನ್ನೂ ಸಹ ದುಡ್ಡು ಕೊಡ್ತಾ ಇದ್ದಾರಲ್ಲ ಅಂತ. ಪುನಃ ಇವನ ಇದರಲ್ಲಿ ಒಂದು ಆಡಿಯೋಗಳು, ಕೆಲವು ಆಡಿಯೋಗಳು ನೋಡಬೇಕಿತ್ತು. ಅದರಲ್ಲಿ ನನಗೆ ತುಂಬ ಒಂದು ಬೇಜಾರಾದದ್ದು, ಒಂದು ಹುಡುಗಿಯ ಜೊತೆಗೆ ಮಾತಾಡೋದು. ಬ್ಯಾಂಗ್ಳೂರಿನೊಬ್ಬರು ಒಳ್ಳೆಯ ಹೆಸರಿರುವವರೇ, ಅವರಿಗೆಷ್ಟು ಹಣ ಆಗಬೇಕು, ಹಣ ಆಗುವಾಗ ಇವತ್ತು ತಾಯಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ತಾಯಿದು ಬ್ರೈನಲ್ಲಿ ಎಂಥದ್ದಿದೆ, ಡಾಕ್ಟರ್ನವರು ICU ಅಲ್ಲಿದ್ದಾರೆ, ಡಾಕ್ಟರ್ನವರು ತುಂಬ ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ ಅಂತೇಳಿ ತಾಯಿಯನ್ನೇ ಆ ಪರಿಸ್ಥಿತಿಗೆ ಹೇಳಿದು ಮಾಡಿದ್ದಾನೆ. ಅದು ಆಡಿಯೋ ಕೇಳಿ ನಾವು ಯೋಚಿಸಿದೆವು ಇನ್ನು ಯಾವ ಮಟ್ಟಕ್ಕೆ ಇಳಿಬಹುದಂತ. ಆಗಲೇ ಯೋಚಿಸಿದ್ದೇವೆ ಯಾವ ಮಟ್ಟಕ್ಕೆ ಇಳಿಬಹುದಂತ. ಆದರೆ ನಾವೆಂತ ಮಾಡಲಿಕ್ಕಾಗ್ತದೆ? ನಮಗೆ ಈಗ ಗೊತ್ತಿದ್ದು ಅದಕ್ಕೆ ಬೇಕಾದಂಥದ್ದಿದ್ದರೆ ನಾವೆಂತಾದರೆ ಮಾಡ್ಬೋದು. ಅದರ ಬಗ್ಗೆ ಅವೇರ್ನೆಸ್ ಅದಕ್ಕಿಂತ ಮೊದಲು ಸಿಕ್ಕಿದಾಗ ಸಹ ನಾನು ಪೋಸ್ಟ್ ಹಾಕಿದ್ದೇನೆ, ಇದು ಮಾಡಿದ್ದೇನೆ, ಮತ್ತೆ ಸಹ ಮಾಡಿದೆ. ಆದರೆ ಜನಗಳೆಂತ ಮತ್ತೆ ಬರ್ತಾರೆ, ಅಂಥವರ ಬಳಿ ಬರ್ತಲೇ ಇರ್ತಾರೆ. ನೋಡಿ, ಮುಂಬೈನಲ್ಲಿ ಒಬ್ಬರು ಅವಿನಾಶ್ ಶೆಟ್ಟಿ ಅಂತೇಳಿ ಒಬ್ಬರು ಉದ್ಯಮಿ ಇದ್ದಾರೆ. ಅವರ ಫೋಟೋ ವಿಡಿಯೋ ಎಲ್ಲ ಬರ್ತಾ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ. ಅದನ್ನು ಬಳಸಿಕೊಂಡು ನಾನೇ ಅವನು ಅಂತ ಹೇಳಿ ಮಾಡ್ಕೊಂಡದ್ದು ನೆನಪು. ಅದು ಒಂದೇನು ಗೊತ್ತಾ, ಒಂದು ಇದರಲ್ಲಿ ಆಡಿಯೋದಲ್ಲಿ ಒಂದು ಫಿಲ್ಮ್ ಆ್ಯಕ್ಟರ್ಸ್ ಅವರು ಹೇಳಿದ ವಿಡಿಯೋ ಇತ್ತು, ಇವಾಗ ಕಳಿಸಿದ್ದ ಫಿಲ್ಮ್ ಆ್ಯಕ್ಟರ್ಸ್ನವರು ಅವಿನಾಶ್ ಶೆಟ್ಟಿ ಇದ್ರವರಿಗೆ ಶುಭಾಶಯಗಳು ಅಂತೆಲ್ಲ ಹೇಳಿ. ಅಂದರೆ ಒಟ್ರಾಸಿ ಏನಂತ ಹೇಳಿದರೆ, ಈಗ ವಿಡಿಯೋ ತೆಗೆಯುವುದು, ಸ್ಟೇಟಸ್ ಹಾಕೋದು, ಸ್ಟೇಟಸ್ ಹಾಕಿ ಇದು ಗಾಲಕ್ಕೆ ಬೀಳುವ ಮೀನುಗಳಿಗೆ ಇಡುದು. ಅವರು ನೋಡ್ತಾರೋ ಒಂದು ಭಯಂಕರ ಕನೆಕ್ಟ್ ಉಂಟಂತ. ವಿಡಿಯೋ ಮಾಡಿದವರಿಗೆ ಸಹ ಗೊತ್ತಿರೋದಿಲ್ಲ. ಈಗ ಯಾರ ಬಳಿ ಆದ್ರೂ ಒಂದೊಂದು ವಿಡಿಯೋ ಮಾಡ್ತಾನೆ ಅಂತೆಲ್ಲ ಮಾಡ್ತಾರೆ. ಇವಾಗ ಮಾತಾಡೋದ್ರಲ್ಲಿ ಮಾತ್ರ ನಾಲೆಗೆ ಉಂಟಲ್ಲ, ಅಷ್ಟು ಇದಿದೆ ಮಾತಾಡೋದ್ರಲ್ಲಿ. ಒಂದು ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಜೊತೆಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಕಾಮಿಡಿ ಮಾಡ್ತಾ ನಗಿಸ್ತಿದ್ದಾವೆ. ಇವತ್ತು ಎಷ್ಟೋ ಮಂದಿಯನ್ನು ಕೂಗಿಸುವ ಪರಿಸ್ಥಿತಿಗೆ ಬಂದಿದ್ದಾನೆ. ಅದು ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಈಗ ಅವಿನಾಶ್ ಶೆಟ್ಟಿಯ ಮೇಲೆ ಈಗ ದಾಖಲಾಗಿರುವ ಕೇಸು 1, 2, 4 ಏನೋ ಆಗಿದೆ. ಈಗ ಇನ್ನೆಷ್ಟು ಮಂದಿ ಇರ್ಬೋದು ಅಂತ ನನ್ನ ಲೆಕ್ಕದಲ್ಲಿ ಮಿನಿಮಮ್ 500 ದಾಟ್ಬೋದು. ಕಂಪ್ಲೇಂಟ್ ಕೊಡದೆ, ದಾಖಲಿಲ್ಲದೆ ಹಾಗೆ 500 ಯಾಕಂದರೆ ನೋಡಿ ಸಾಕಾಗಿದೆ. ಕೆಲವು ದೇವಸ್ಥಾನಕ್ಕೆ ಜನ ಹೋಗ್ಲಿಕ್ಕಿಲ್ಲ. ಇವನ ಮನೆಗೆ ಜನ ಬರೋದು ಎಷ್ಟು, ಹುಡುಕಿಕೊಂಡು ಬರ್ತಾರೆ. ಎಷ್ಟೋ ಕಾಲೇಜ್ನವರು ಸಟ್ ಜನ ಬರೋದು, ಒಂದೊಂದು ಕಡೆಯಿಂದ ಜನ ಬರೋದು. ಈಗ ಯೋಚಿಸೋದು, ನಮ್ಮ ಮಂಗಳೂರವರು ಹುಡುಕಿಕೊಂಡು ಬರ್ತಾರೆ, ಇನ್ನು ಮಂಗಳೂರು ಬಿಟ್ಟು ಬೇರೆ ಕಡೆ ಎಷ್ಟಿದೆ ಅದು ನೋಡಬೇಕಾಗ್ತದೆ. ಉಡುಪಿ ಆಗಿರ್ಬೋದು, ಆಚೆ ಕಡೆ ಹೋಗಿದ್ದಾನ ಅಥವಾ ಖಾಲಿ ಇಲ್ಲಿ ಮಾತ್ರ ಇದೆಯಾ, ಅದು ಬಹಳ ವಿಚಿತ್ರ ಆಗಿದೆ. ಬಟ್ ದುಡ್ಡು, ನಾನು ಹೇಳೋದಿಷ್ಟೇ, ದುಡ್ಡು ಎಂತ ಮಾಡಿದ ಹುಡುಕಿ, ಯಾರಿದ್ದಾರೆ ಹಿಂದೆ ಹುಡುಕಿ, ಇದಕ್ಕೆ ಅಂತ್ಯ ಆಗಬೇಕು. ಒಮ್ಮೆ ಹಿಡಿದ ಮೇಲೆ ಇದನ್ನೊಂದು ಅಂತ್ಯ ಮಾಡಬೇಕು. ಮತ್ತೆ ಅವ ಒಳಗೋಗಿ ಹೊರಗೆ ಬಂದು ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡೋದು ಅಂತ ಹೇಳಿದರೆ. ಈಗ ಇವನ ಮನೆ ಇರುವುದು ಎಯ್ಯಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಒಳಗೆ ಲಿಯೋ ಕ್ರಾಸ್ನ ಕಂಪೌಂಡ್ ಇದೆ. ಆ ಲಿಯೋ ಕ್ರಾಸ್ನ ಕಂಪೌಂಡಲ್ಲಿ ಸುಮಾರು ಎಷ್ಟು ಮನೆಗಳಿವೆ? 60 ಮನೆಗಳಿವೆ. 60 ಮನೆಗಳಿವೆ. ಇವೊಂದು ಸ್ವಂತ ಮನೆಯ ಬಾಡಿಗೆ ಮನೆಯ? ಮನೆ ಸ್ವಂತವೇ. ಸ್ವಂತ. ಎಲ್ಲಲ್ಲಿ ಜಾಗ ತೆಗೆದು ಕಟ್ಟಿದ್ದ? ಮೊದಲೇ ಇವ ಸಣ್ಣದಿರುವಾಗಲೇ ಮನೆ ಕಟ್ಟಿದ್ದಾರೆ. ಅಪ್ಪ ಅಮ್ಮ ಕಟ್ಟಿದ. ಅದು ಅಲ್ಲೇ ಇರೋದು. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಅದು ಇವ ಪ್ಲೇಸ್ ಎಲ್ಲಿ ಅಂತ. ಪ್ಲೇಸ್ ಎಯ್ಯಾಡಿ ಲಿಯೋ ಕ್ರಾಸ್ ಕಂಪೌಂಡ್ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಒಳಗಿದೆ. ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗೆ ಹೋದ ಮೇಲೆ ಲೆಫ್ಟ್ ಸೈಡಿಗೆ ಲಿಯೋ ಕ್ರಾಸ್ ಕಂಪೌಂಡ್ ಅಂತ ಇದೆ. ಅದು ಯಾಕಂತ ಹೇಳಿದರೆ, ಆ ಸಂದರ್ಭದಲ್ಲಿ ಆ ಇಡೀ ಜಾಗವನ್ನು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅಂತ ಎಕ್ವೈರಿ ಮಾಡುವಾಗ ಅಷ್ಟು ಜಾಗವನ್ನು ಬಿಟ್ಟು ಎಕ್ವೈರಿ ಮಾಡಿದ್ದು. ಅದು ಬಿಟ್ಟಿದ್ದಾರೆ. ಅಂದರೆ ಅಲ್ಲೊಂದು ಇದಾಗಿತ್ತು ಅಂತ ಹೇಳಿದರೆ, ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಆ ಜಾಗದವರು ಇಷ್ಟು ಜಾಗ ಕೊಟ್ಟಿದ್ದಾರೆ. ಹೌದು, ಜಾಗ ಕೊಟ್ಟ ಕಾರಣ ಅದಕ್ಕೆ ಅಲ್ಲಿಂದ ರೋಡ್ ಕೊಟ್ಟರು. ಇಲ್ಲದಿದ್ರೆ ಅದಕ್ಕೆ ರೋಡ್ ಇರಲಿಲ್ಲ. ಸೊ ಅವರು ಇಂಡಸ್ಟ್ರಿಗೆ ಜಾಗ ಕೊಟ್ಟರು, ಇಂಡಸ್ಟ್ರಿ ಅವರಿಗೆ ರೋಡ್ ಕೊಟ್ಟರು. ಅದೊಂದು ಇದಾಗಿ ಆಗಿದ್ದಾರೆ. ಅದು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಆ ಜಾಗ ಎಕ್ವೈರಿ ಮಾಡಿ ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ಜಾಗದವರು ಆ KIDBಗೆ ಜಾಗ ಕೊಟ್ಟಿದ್ದರಿಂದಾಗೆ ಆ ಜಾಗವನ್ನು ಬಿಟ್ಟಿದ್ದರು. ಅದರಲ್ಲಿ ಮನೆ ಮಾಡಿ ಮತ್ತು ಅವರು ತುಂಡು ಮಾರಾಟ ಮಾಡಿ ಅದರಲ್ಲಿ ಒಂದು 60 ಮನೆಗಳಿದೆ. ಅದರಿಂದ ಅದು ಲಿಯೋ ಕ್ರಾಸ್ನ ಕಂಪೌಂಡು ಅಂತ ಹೇಳಿ. ಅದು ಅಂದರೆ ಆ ಇಡೀ ಜಾಗದ ಮೂಲ ಓನರು ಲಿಯೋ ಕ್ರಾಸ್ತ ಅಂತ ಹೇಳಿ. ಆ ರೀತಿಯಾಗಿ ಇದೆ. ಅಲ್ಲಿ ಈ ಅವಿನಾಶ್ ಶೆಟ್ಟಿಯ ಮನೆ ಇರೋದು. ಅವಿನಾಶ್ ಶೆಟ್ಟಿಯ ಮನೆಯಲ್ಲಿ ಅವರ ತಾಯಿ ಇದ್ದಾರೆ, ತಂದೆ ಇಲ್ಲ. ಇವನಿಗೆ ಮದುವೆ ಆಗೋದಿಲ್ಲ. ವಂಚನೆ ಎಂಬುದು ಇವನ ಫುಲ್ ಟೈಮ್ ಜಾಬ್, ಬೇರೆ ವಿಷಯ ಇಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಉದಾರವಾದಿ, ಹೆಣ್ಣುಮಕ್ಕಳನ್ನು ಬಳೆಗೆ ಬೀಳಿಸುವುದರಲ್ಲಿ ನಿಸ್ಸೀಮ,
ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೇನೆ ಅಂತ ಹೇಳಿ ನಂಬಿಸ್ತಾನೆ, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಮೋಸ ಮಾಡ್ತಾನೆ. MRPL, KMF ಮೊದಲಾದ ಸಂಸ್ಥೆಗಳಲ್ಲಿ ಕೆಲಸ ಕೊಡಿಸ್ತಾನೆ ಅಂತ ಹೇಳ್ತಾನೆ. ಅವರ ಲೆಟರ್ ಹೆಡ್ಡು, ಜಾಬ್ ಆಫರ್ ಲೆಟರು, ಅಪಾಯಿಂಟ್ಮೆಂಟ್ ಆರ್ಡ್ರು ಇಂಥದ್ದನ್ನೆಲ್ಲ ಫೇಕ್ ಮಾಡ್ತಾನೆ. ಈ ರೀತಿಯಾಗಿ ತುಂಬ ಮಂದಿಗೆ ಮೋಸ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ಮೋಸ ಹೋಗುವಂತಹ ವ್ಯಕ್ತಿಗಳು ಇವನ ಬಗ್ಗೆ ಜಾಗ್ರತೆ ಆಗಬೇಕು. ಇವನಂತವೇ ಇನ್ನೂ ಕೆಲವರು ಇದ್ದಾರೆ. ಯಾಕಂತ ಹೇಳಿದರೆ ಇವನಿಂದಲೇ ಟ್ರೈನಿಂಗ್ ಆದವರು ತುಂಬ ಇದ್ದಾರೆ, ತುಂಬ ಮಂದಿ ಇದ್ದಾರೆ. ಇವನಿಗೆ ಸಪೋರ್ಟ್ ಮಾಡಿದವರು ಇದ್ದಾರೆ. ಇವನೊಟ್ಟಿಗೆ ವಂಚನೆಗೆ ಇಲ್ಲಿ ಭಾಗಿಗಳಾಗಿದ್ದವರು. ಈಗಾಗಲೇ ಅವಿನಾಶ್ ಶೆಟ್ಟಿ ಮತ್ತು ಇವನ ಜೊತೆಗಿದ್ದಂಥ ಭಾರತಿ ದಿನೇಶ್ ಅಂತೇಳಿ ಅವರು ಪದವಿ ಅಂಗಡಿ ಹತ್ತಿರದ ಮುಗ್ರೋಡಿಯವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಮಹಾನಗರ ಪಾಲಿಕೆಗೆ ಗೆದ್ದು ಕಾರ್ಪೊರೇಟರ್ ಒಂದು ಟರ್ಮ್ಗೆ ಆಗಿದ್ದವರು. ತದನಂತರ ಅವರು ಸಮಾಜ ಸೇವೆ ಅಂತೇಳಿ ಹೊರಟಿದ್ದರು. ಮತ್ತು ಈ ರೀತಿಯ ವಂಚನೆಗಳನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪಗಳಿತ್ತು. ಈಗ ಅವಿನಾಶ್ ಶೆಟ್ಟಿ ಜೊತೆಗೆ ಅವರು ಸಹ ಜೈಲಿಗೆ ನಡೆದಿದ್ದಾರೆ. ಅದರಿಂದಾಗಿ ಜನರು ಈ ವಂಚಕರ ವಿರುದ್ಧ ಸಿಡಿದೇಳಬೇಕು. ಯಾರ್ಯಾರಿಗೆ 1 ರೂಪಾಯಿ ವಂಚನೆ ಆಗಿದ್ದರೂ ಸಹ 1 ಲಕ್ಷ ಆಗಬೇಕು 10 ಲಕ್ಷ ಆಗಬೇಕಂತ ಹೇಳ್ತಾ ಇಲ್ಲ, 1 ರೂಪಾಯಿ ವಂಚನೆ ಆಗಿದ್ದರೂ ಸಹ ನೀವು ಹೋಗಿ ನಿಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಿ. ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಯಾವುದೇ ಪೊಲೀಸ್ ಸ್ಟೇಷನಿಗೆ ಹೋಗಿ ದೂರು ಕೊಟ್ಟರೆ ಅವರು ಜುರಿಡಿಕ್ಷನ್ ನೋಡ್ತಾರೆ. ಇದು ನಮ್ಮ ಜುರಿಡಿಕ್ಷನ್ಗೆ ಬರುವುದಿಲ್ಲ ಅಂತ ಹೇಳಿದರೆ, ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡ್ಬೋದು, ಆ ಸ್ಟೇಷನಲ್ಲಿ ಅವರು ಕೇಸ್ ರಿಜಿಸ್ಟರ್ ಮಾಡಲೇಬೇಕು. ಒಂದು ವೇಳೆ ಅವರಿಗೆ ಜುರಿಡಿಕ್ಷನ್ ಬರೋದಿಲ್ಲ, ಕಾರ್ಯವ್ಯಾಪ್ತಿ ಬರೋದಿಲ್ಲ ಅಂತ ಆದರೆ ಅವರು ತನಿಖೆಯಲ್ಲಿ ಆ ಒಫೆನ್ಸ್ ಎಲ್ಲಿ ಆಗಿದೆ ಅಂತ ಹೇಳಿ ಕಂಡುಕೊಂಡು ಆಯಾ ಸ್ಟೇಷನಿಗೆ ಅವರು FIR ಅನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಈಗ ಉರುವ ಠಾಣೆಯಲ್ಲಿ ಅವಿನಾಶ್ ಶೆಟ್ಟಿಯನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಠಾಣಾ ವ್ಯಾಪ್ತಿಯವರು ಉರುವ ಸ್ಟೇಷನಿಗೆ ಬಂದಿದ್ದರು. ಭಟ್ಕಳದವರು ಬಂದಿದ್ದರು, ಕಾರ್ಕಳದವರು ಬಂದಿದ್ದರು, ಕಾವೂರಿನವರು ಬಂದಿದ್ದರು, ಬಂಟ್ವಾಳದವರು ಬಂದಿದ್ದರು, ಎಲ್ಲರೂ ಬಂದಿದ್ದರು ಉರುವ ಸ್ಟೇಷನಲ್ಲಿ. ಆಗ ಉರುವ ಇನ್ಸ್ಪೆಕ್ಟರ್ ಭಾರತೀಯವರು ಸ್ಪಷ್ಟವಾಗಿ ಹೇಳಿದರು, ನೀವು ನಿಮ್ಮ ಲೋಕಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ. ಯಾಕಂದರೆ ನಾವು ಇಲ್ಲಿ ಕಂಪ್ಲೇಂಟ್ ತೊಗೊಂಡು ಕೇಸ್ ರಿಜಿಸ್ಟರ್ ಮಾಡಿದರೆ ನಾವು ಅದನ್ನು ಇನ್ವೆಸ್ಟಿಗೇಷನ್ಗೆ ಆ ಸ್ಟೇಷನಿಗೆ ಟ್ರಾನ್ಸ್ಫರ್ ಮಾಡಬೇಕು. ಕರೆಕ್ಟ್. ಇಲ್ಲಿ ಲೋಕಲ್ ಆಗಿದ್ದರಿಂದಾಗಿ ನೀವು ಆಯಾ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ. ಒಂದು ವೇಳೆ ಬೆಂಗಳೂರಿನಲ್ಲಿ ಮೋಸ ಮಾಡಿದರೆ, ಅವಿನಾಶ್ ಶೆಟ್ಟಿಯೇ ಮಾಡಿದರೆ, ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆವು. ಆದರೆ ಇಲ್ಲಿ ಲೋಕಲ್ ಬಂಟ್ವಾಳ ಇರ್ಬೋದು, ಕಾವೇರಿ ಇರ್ಬೋದು, ಪಾಂಡೇಶ್ವರದಲ್ಲಿ ಒಂದು ಕೇಸ್ ಆಗಿದೆ. ಆದ್ದರಿಂದಾಗಿ ಯಾರ್ಯಾರು ಎಲ್ಲೆಲ್ಲಿ ಇದ್ದೀರ, ನಿಮ್ಮ ಮನೆಯ ಜುರಿಡಿಕ್ಷನ್ ಯಾವ ಸ್ಟೇಷನಿಗೆ ಬರ್ತದೆ ಆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ. ಒಂದು ವೇಳೆ ಅದರ ನಂತರ ಕೋರ್ಟ್ ಅದನ್ನು ಬೇಕಾದರೆ ಒಂದೇ ಸೆನ್ನಿಗೆ ಯಾವುದಕ್ಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಇದು ಇವರ ವಂಚನೆ ಮೊತ್ತ 1 ಕೋಟಿ ದಾಟಿದಂಥದ್ದಾದರೆ ಅದು ನೇರವಾಗಿ ಅಷ್ಟು ಕೇಸುಗಳು ಸೆನ್ನಿಗೆ ಹೋಗ್ತದೆ. CN ಅಂತ ಇದೆ, ಸೈಬರ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಕೋಟಿಕ್ಸ್ ಅಂತೇಳಿ, ಆ ಪೊಲೀಸ್ ಸ್ಟೇಷನಿಗೆ ಹೋಗುತ್ತೆ. ಅಲ್ಲಿ ACP ದರ್ಜೆಯ ಅಧಿಕಾರಿಯ ನೇತೃತ್ವದಲ್ಲಿ ಅದರ ತನಿಖೆ ಆಗತ್ತೆ. ಅದರಿಂದಾಗಿ ಇಷ್ಟೆಲ್ಲ ಕಂಪ್ಲೇಂಟ್ಗಳು ಒಟ್ಟು ಆದರೆ ಅದು ಸೆನ್ನಿಗೆ ಹೋಗುವಂಥ ಇನ್ವೆಸ್ಟಿಗೇಷನ್ಗೆ ಸೆನ್ನಿಗೆ ಹೋಗಬೇಕು, ಅಲ್ಲಿ ತನಿಖೆ ಆಗಬೇಕು. ಅಂತೂ ಇಂತೂ ಅವಿನಾಶನ ಮೇಲೆ ಕನಿಷ್ಠ ಪಕ್ಷ ಆದರೂ ಒಂದು 10 ಕಡೆ ಕೇಸು ರಿಜಿಸ್ಟರ್ ಆಗಲೇಬೇಕು. ಒಟ್ಟಿಗೆ 143 ಮಂದಿಗೆ ಮೋಸ ಮಾಡಿದ್ದಾನೆ ಎನ್ನುವಂಥ ಮಾಹಿತಿಗಳಿವೆ. ಆದ್ದರಿಂದ ಆ 143 ಮಂದಿಯಲ್ಲಿ ಕನಿಷ್ಠ ಒಂದು 20ರಿಂದ 30 ಮಂದಿ ಆದರೂ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಕೇಸು ದಾಖಲಿಸಿದ್ದಾರೆ. ಅಷ್ಟೂ ಪೊಲೀಸರು ಈತನನ್ನು ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದರೆ ಮತ್ತಷ್ಟು ವಿವರಗಳು ಬಯಲಿಗೆ ಬರ್ತದೆ. ಅದರಿಂದಾಗಿ ಎಲ್ಲರೂ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನಿಗೆ ಹೋಗಿ, ಪೊಲೀಸರು ನಿಮ್ಮೊಂದಿಗೆ ಸಹಕರಿಸ್ತಾರೆ. ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಿಗೆ ಸೂಚನೆಯನ್ನು ಕೊಡ್ತಾರೆ. ಅದರಿಂದಾಗಿ ಎಲ್ಲರೂ ಆ ಮಟ್ಟಿನಲ್ಲಿ ಧೈರ್ಯ ಮಾಡಬೇಕು. ಯಾಕಂದರೆ ಇದರಲ್ಲಿ ವಂಚನೆಗೆ ಒಳಗಾದವರು ಗಂಡಸರು ಕಡಿಮೆ, ಹೆಂಗಸರು ಜಾಸ್ತಿ. ಮಹಿಳೆಯರು ಪೊಲೀಸ್ ಠಾಣೆಗೆ ಹೋಗಲಿಕ್ಕೆ ಹಿಂಜರಿತಾರೆ. ಮನೆಯವರು ಏನು ಹೇಳ್ತಾರ, ಏನು ಕೇಳ್ತಾರ ಎನ್ನುವ ಒಂದು ಭಾವನೆ ಇದೆ. ಕೆಲವೊಂದು ಹೆಣ್ಮಕ್ಕಳನ್ನು ಈತ ಬೆದರಿಸಿದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನಿಮ್ಮ ಫೋಟೋ ಇದೆ, ನಿಮ್ಮ ಅಶ್ಲೀಲ ಭಂಗಿಯ ಫೋಟೋಗಳು ನನ್ನ ಹತ್ರ ಇದೆ, ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳಿ
ಹೆದರಿಸಿದ್ದಾನೆ. ಅದರಿಂದಾಗಿ ಮಹಿಳೆಯರು ಪೊಲೀಸ್ ಠಾಣೆಗೆ ಹೋಗ್ಲಿಕ್ಕೆ ಹೆದರ್ತಾರೆ ಎನ್ನುವಂಥ ಮಾಹಿತಿಗಳು ಅಂಥ ಯಾವ ಫೋಟೋಗಳು ಆತನ ಹತ್ರ ಇಲ್ಲ. ಯಾಕಂದರೆ ಆತನ ಮೊಬೈಲ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಆತನಲ್ಲಿರುವ ಏನು ಎಲೆಕ್ಟ್ರಾನಿಕ್ ಸೊತ್ತುಗಳಿವೆ ಅದೆಲ್ಲ ಪೊಲೀಸರ ವಶದಲ್ಲಿದೆ. ಅದು ಯಾವತ್ತೂ ಡಿಸ್ಕ್ಲೋಸ್ ಆಗುವುದಿಲ್ಲ. ಅದು ಯಾವುದೇ ಕಾರಣಕ್ಕೂ ಯಾವತ್ತೂ ಡಿಸ್ಕ್ಲೋಸ್ ಆಗುವುದಿಲ್ಲ. ಅದರಿಂದ ಯಾವ ಮಹಿಳೆಯವರು ಈ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಆತನ ಮನೆಗೆ ಒಂದು ಮಹಿಳೆ ವಂಚನೆಗೊಳಗಾದಂಥ ಮಹಿಳೆ ಹೋಗಿ ಮಾತನಾಡಿದಾಗ ಅವ ಹೇಳಿದ್ದಾನೆ, ನೀವು ನನ್ನಿಂದ ಕಮಿಷನ್ ತೊಗೊಂಡಿದ್ದೀರಿ ಅಂತೇಳಿ. ಅಲ್ಲಿಗೆ ಆ ಮಹಿಳೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ಬಂತು. ಕರೆಕ್ಟ್. ಒಂದು ವಿಡಿಯೋ ಬಂದಿತ್ತು. ಕರೆಕ್ಟ್. ಅದೇನು ಗೊತ್ತಾ, ಈಗ ನೀವು ನನ್ನಲ್ಲಿ ಜಾಬಿಗೆ ಬಂದು ಯೋಚಿಸ್ಕೊಳ್ಳಿ. ಫಸ್ಟ್ ನೀವು ನನ್ನಲ್ಲಿ ಬರೋದು, ನಾನಾಗಿ ಹೇಳ್ತೇನೆ ನಿಮ್ಮಲ್ಲಿ 5 ಲಕ್ಷ ಅಂತ, ನೀವು ನನಗೆ 5 ಲಕ್ಷ ಕೊಟ್ರಿ. ನೆಕ್ಸ್ಟ್ ನಾನು ನಿಮ್ಗೆ ಹೇಳುದು, ಬೇತೊಂಜಿ 2-3 ಜನ ಇತ್ತನ ಪನ್ 5 ಲಕ್ಷದ ನಿಕ್ಕೆ ಅನ್ಬೋಡ 1 ಲಕ್ಷ ಕೊಡ್ಪೆ ಅಂತ. ನೀವೆಂತ ಮಾಡ್ತೀರಿ, ನಮ್ಗೆ ಬಂದ 5 ಲಕ್ಷ ಒಂದು 5 ಮಂದಿ ಅಂತ ತರ್ತೀರ, ಅದ್ರಲ್ಲಿ 1 ಲಕ್ಷ ನಿಮ್ಗೆ ಕೊಡ್ತಾರೆ. ಆಗ ನಿಮ್ಮ ಹಣವನ್ನು ನೀವು ಕೇಳಲಿಕ್ಕಿಲ್ಲ, ಅವರ ಹಣವನ್ನು ಕೇಳಲಿಕ್ಕಿಲ್ಲ. ಇದು ವೀಕ್ನೆಸ್. ಅಂದ್ರೆ ಟೋಟಲ್ ಆಗಿ ಇವನಿಗೆ ಇಂಥ ಎಜುಕೇಶನ್ ಯಾರು ಕೊಟ್ಟದಂತ. ಇದು ದೊಡ್ಡ ದೊಡ್ಡ ತಲೆಯವರಿಗೆ ಇದೆಲ್ಲ ಫ್ಲಾಶ್ ಆಗುದಿಲ್ಲ ಇವನಿಗೆ. ಅದೇ ನಾನು ಮಾತ್ರ ಇದಾಗುದು. ಇಂಥ ಮಾಸ್ಟರ್ ಮೈಂಡ್ ಎಲ್ಲಿಂದ ಬಂತು ಈ ರೀತಿ ಮಾತಾಡುದು? ಕೆಲವು MRPL ನಲ್ಲಿ ಜಾಬ್ ಅಲ್ಲಿ ಎಂತೆಲ್ಲ ಬೇಕು, ಆ ಕೆಲವು ಟೆಕ್ನಿಕಲ್ ವರ್ಡ್ಸ್ ಅಷ್ಟು ಬ್ರಿಲಿಯಂಟ್ ಇಲ್ಲವ. ನಾನು ಹೇಳ್ತೇನೆ, ನಾನು ನೋಡಿದ ಪ್ರಕಾರ ಅಷ್ಟು ಬ್ರಿಲಿಯಂಟ್ ಇರುವವನೇ ಅಲ್ಲ. ಅದರಲ್ಲಿ ಕೆಲವು ಆಡಿಯೋದಲ್ಲಿ ಬರುವ ವರ್ಡ್ಸ್ಗಳು ಅದೆಲ್ಲ ಎಲ್ಲಿಂದ ಇವನಿಗೆ ಸಿಕ್ಕಿತು? ಯಾರು ಇವನಿಗೆ ಅದೆಲ್ಲ ತಿಳಿಸಿದ್ರು? ಹೀಗೆ ಹೋಗ್ಬೇಕು. ಅವನಿಗೆ ಆ್ಯಕ್ಚುಲಿ ಒಂದು ಅಂಗಡಿಗೆ ಹೋಗಿ ಒಂದು ಇದು ತಗೊಳ್ಳಿಕ್ಕೆ ಆಗದಿರುವಂಥ ಇದು ಅಂತೇಳಿ, ಈಗ ಅದೊಂದು ಸರ್ಕಾರಿ ಡಾಕ್ಯುಮೆಂಟ್ ಫಿಲ್ ಮಾಡಲಿಕ್ಕೆ ಬರದ ವ್ಯಕ್ತಿ ಅದು ನಾವು ನೋಡಿದ ಪ್ರಕಾರ ಮೊದಲು. ಆದರೆ ಇವನಿಗೆ ಇಷ್ಟೆಲ್ಲ ನಾಲೆಜ್ ಯಾರು ಕೊಟ್ಟರು, ಇಷ್ಟೆಲ್ಲ ಇದು ಯಾರು ಕೊಟ್ಟರು? ಅದು ಇಲ್ಲಿ ತನಕ ಹೊಂದಿದ್ದಾರೆ. ಕೇವಲ MRPL ಅಲ್ಲ, KMFನಲ್ಲಿ ಜಾಬ್ ಇದೆ ಅಂತೇಳಿ ಕೆಲವರಿಗೆ ವಂಚನೆ ಮಾಡಿದೆ. ಬಿಸಿರೋಡ್ನವರು ಒಬ್ಬರಿಗೆ KMFನಲ್ಲಿ ಜಾಬ್ ತೆಗೆಸಿಕೊಡ್ತೇನೆ ಅಂತ KMFನಲ್ಲಿ ಕೊಡಿಸ್ತೇನೆ ಅಂತ ಅವರ ಸಂಬಂಧದವರಿಗೆ ಹೇಳಿದ್ದಾನೆ. ಅವರ ಸಂಬಂಧದವರಿಗೆ, ಬೇರೆಯವರಿಗೆ ಬಿಡಿ, KMF ಅಲ್ಲಿ ಮಾಡಿ ಕೊಡ್ತೇನೆ ಅವರ ಸಂಬಂಧದವರು ನಮ್ಗೆ ಹೇಳ್ತಾ ಇದ್ರು, ಎಂತ ಮಾರ ನಮ್ಮನ್ನೇ ಬಿಡ್ಲಿಲ್ಲ ಇನ್ನು ಬೇರೆಯವರನ್ನು ಬಿಡ್ತಾನ ಅಂತ. ಪ್ಲಸ್ ಇದು ನಮ್ಮ ಏರ್ಪೋರ್ಟ್ ಇದು ಸಹ ಮೊದಲು ಮಾಡ್ತಿದ್ದ. ಮತ್ತೆ ಪ್ಲಸ್ ಗಾಡಿ ಹಾಕ್ಲಿಕ್ಕೆ ಉಂಟು ಅಂತ ಹೇಳಿ ಮಾಡ್ತಿದ್ದ. ಗಾಡಿ ಹಾಕ್ಲಿಕ್ಕೆ ಉಂಟು, ಕಾರ್ ಹಾಕ್ಲಿಕ್ಕೆ ಉಂಟು, ನಿಮ್ಮ ಕಾರ್ ಕೊಡಿ. ಯಾರ್ಯಾರ ಕಾರಲ್ಲಿ ತಿರುಗಿದು ಕೂಡ ಇದೆ ಇನ್ಸಿಡೆಂಟ್ಗಳು ಮೊದಲಾಗಿದೆ. ಅಂದ್ರೆ ನಿಮ್ಮದು ಗಾಡಿ ಹಾಕ್ಲಿಕ್ಕೆ ಉಂಟು, ಗಾಡಿ ನಂಗೆ ಕೊಡಿ, ನಾನು ಆ ಗಾಡಿಯಲ್ಲಿ ತಿರುಗುದು. ದಿವಸಕ್ಕೊಂದೊಂದು ಗಾಡಿ ಕಾಂಟ್ರಾಕ್ಟ್ ಅಲ್ಲಿ ನಿಮ್ಮದು ಟೆಂಡರ್ ನಿಮ್ಗೆ ಕೊಡಿಸ್ತೇನೆ, ಹಾಗೆ ಕೊಡಿಸ್ತೇನೆ ಅಂತೆಲ್ಲ ಹೇಳಿ ಅಂತ ಇನ್ಸಿಡೆಂಟ್. ಸಾಮಾನ್ಯವಾಗಿ KMF ಅಲ್ಲಾಗ್ಲಿ, ಸಿಟಿ ಕಾರ್ಪೊರೇಷನ್ ಅಲ್ಲಾಗ್ಲಿ, MRPL ಅಲ್ಲಿ ಈ ರೀತಿಯಲ್ಲಿ ಕಾಂಟ್ರಾಕ್ಟ್ ವೆಹಿಕಲ್ ಗಳನ್ನ ತಗೊಳ್ತಾರೆ ಅವರು. ಟೋಟಲ್ ಆಗಿ ಯಾವ್ದೆಲ್ಲ ಉಂಟು, MCF ಆಗಿರ್ಬೋದು, MRPL ಆಗಿರ್ಬೋದು, NMPT ಆಗಿರ್ಬೋದು, ಅದನ್ನೆಲ್ಲ ನೋಡಿ ಒಂದು ಟಾರ್ಗೆಟ್ ಇರ್ತಾರೆ, ಇದರಲ್ಲಿ ಜಾಬ್. ಒಮ್ಮೆ MRPL ಆದ್ಮೇಲೆ ಇನ್ನೊಂದು ಕಾರ್ದು, ಅದರ ನಂತರ ಮತ್ತೊಂದು ಕಾರ್ದು. ಮತ್ತೆ ಮಾತಾಡುವ ವರ್ಡ್ಸ್ಗಳು, ಕೆಲವು ಆಡಿಯೋಗಳು, ಒಂದು MRPL ಇತ್ತು, ಅಲ್ಲಿ ಗೇಟಲ್ಲಿ ಬನ್ನಿ, ಅಲ್ಲಿಂದ ಹೀಗೆ ಹೋಗ್ಬೇಕು, ಹಾಗೆ ಹೋಗ್ಬೇಕು, ಎಲ್ಲ ಎಕ್ಸ್ಪರ್ಟ್. MRPL ಈತ MRPL ಅಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಿದ್ದ. ನನ್ನ ಲೆಕ್ಕದಲ್ಲಿ MRPLಗೆ ಕೆಲಸಕ್ಕೆ ಇದ್ದವನೇ ಅಲ್ಲ. MRPL ನಲ್ಲಿ ಏನೋ ಒಂದು ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಏನೋ ಒಂದು ಕ್ಯಾಂಟೀನಿಗೆ ಒಂದು ಇಡ್ಲಿ ಅಂತ ಕೊಡ್ಲಿಕ್ಕೆ ಹೋಗ್ತಿದ್ದ. ಗೊತ್ತಾಯ್ತು ನನಗೆ. ಒಬ್ರು ಹೇಳಿದ್ರು ಈಗ MRPLಗೆ ಅವ ಕೆಲಸಕ್ಕಿದ್ದದಲ್ಲ, ಅವ MRPLಗೆ ಒಂದು ಇಡ್ಲಿ ಕೊಡ್ಲಿಕ್ಕೆ ಹೋಗ್ತಿದ್ದ. ಅಲ್ಲಿ ಆತ ಎಂತೆಲ್ಲ ನೋಡಿಕೊಂಡು ಇದು ಮಾಡಿರೋದು ಅಂತ. ದಾರಿ ಯಾವುದು, ಎಲ್ಲಿ ಸಿಗ್ಬೇಕು ಎಲ್ಲ ಗೊತ್ತಾಗ್ತದಲ್ಲ. ಒಬ್ಬ MRPL ನ ಇಂಜಿನಿಯರಿಗೆ ಗೊತ್ತಾಗೋದಕ್ಕಿಂತ ಹೆಚ್ಚು ಅಲ್ಲಿ ಗಿಡಕ್ಕೆ ನೀರು ಬಿಡುವವರಿಗೆ ಗೊತ್ತು. ಅದು ನಾವು ದೊಡ್ಡವರಷ್ಟು ಡೀಪ್ ನೋಡುದಿಲ್ಲ. ಮತ್ತೆ ಇಂಥ ವಂಚನೆಗೆ ಹೋಗುವವರು ಇನ್ನೂ ಡೀಪ್ ನೋಡ್ತಾರೆ. ನೀರು ಬಿಡುವವನಿಗಿಂತ ಹೆಚ್ಚು ವಂಚನೆ ಮಾಡುವವರಿಗೆ ಗೊತ್ತಿರ್ತದೆ. ಆ ರೀತಿ ಇರ್ತದೆ. ಸರಿ, ದೀಪು ಶೆಟ್ಟಿಗಾರ್ ಅವರು 10 ಹಲವು ಹೋರಾಟಗಳಲ್ಲಿ ಭಾಗವಹಿಸಿದಂಥವರು ಇವತ್ತು ನಮ್ಮೊಂದಿಗೆ ಈ ವಂಚನಾ ಪುರಾಣದ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಿರಂತರ ಸುದ್ದಿ